ಪತ್ರಿಕಾ ಭವನದಲ್ಲಿ ನಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತ ಕೇಳ್ತೇನೆ. ರಹಿಮಖಾನ್ ಸಾಹೇಬರು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾತ ಕೋಟದಲ್ಲಿ ಸತತವಾಗಿ 4ನೇ ಬಾರಿ ಆಯ್ಕೆಯಾಗಿದ್ದಾರೆ. ಏಕೈಕ ವ್ಯಕ್ತಿ ಅಂದ್ರೆ ರಹಿಮಖಾನ್ ಸಾಹೇಬರು ಒಬ್ಬರೇ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅವರ ಅವಧಿಯಲ್ಲಿ ಏನು 3 ವರ್ಷ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಹೋರಾಡಿತ ಹಾಗೂ ಹಂತಿ ಸಚಿವರಾಗಿದ್ರು. ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಬೀದರ್ಗೆ ಅವರು ಕೊಟ್ಟಿದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರ ನಮ್ಮ ಬೀದರ್ ನಗರಸಭೆಗೆ ಏನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸ್ಯಾರ. ಹಾಗೂ ಏನು ಬೀದರ್ನಲ್ಲಿ ಏನು ಬಾಲ್ಕಿ ತಾಲೂಕಾ, ಹುಮ್ನಾಬಾದ್ ತಾಲೂಕಾ, ಸುಡುಗುಪ್ಪ, ಔರಾದಿ ಏನು ಪಟ್ಟಣ ಪಂಚಾಯತಿಂದ ಪುರಸಭೆಯಿಂದ ಮತ್ತೆ ನಗರಸಭೆ ಏನ್ ಮಾಡಿದಾರ, ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕೆಲಸಗಳು ಮಾಡಿದಾರ. ತಾವು ನೋಡ್ತಾ ಬಂದಿದ್ರಿ ಎಲ್ಲರೂ. ಮತ್ ಅವರಲ್ಲಿ ಯಾವುದೇ ರೀತಿಯಾದ ಯಾವುದೇ ಜಾತಿ ಭೇದನೂ ಇಲ್ಲ. ಎಲ್ಲಾ ಸಮುದಾಯದವರಿಗೆ ಒಂದೇ ರೀತಿಯಾಗಿ ಕಾಣುತ್ತಾ ಬಂದಾರ. ಮತ್ತು ಅವರು ಸಚಿವರಾಗಿದ್ದಾಗ ಕೂಡ ಒಳ್ಳೆ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಬೀದರ್ನ ಎಲ್ಲ ಸಂಘಟನೆ ಹಾಗೂ ಎಲ್ಲ ಸಮುದಾಯದ ಪರವಾಗಿ ಮತ್ತೆ ಅವರಿಗೆ 2ನೇ ಸರ್ತಿ ಇವಾಗ ಅವರಿಗೆ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಡಬೇಕು. ಒಟ್ಟರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿನೂ ಆಗುತ್ತಾ, ಜೊತೆಲಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಒಂದು ವೇಳೆ ರಹಿಮಖಾನ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ಬರೋ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡಕ್ ನಾವು ಸಿದ್ಧ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ.